ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಚಾರಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೂಲಕ 23 ಕಂತುಗಳವರೆಗೆ ಹಣವನ್ನ ಪಡೆದುಕೊಂಡು ಯಾರೆಲ್ಲ 24ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಅಂತಹ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಬಾರಿ 24ನೇ ಕಂತಿನ ಹಣ ತಮಗೆ 2 ತಿಂಗಳು ಮೊದಲೇ PM ಕಿಸಾನ್ 24ನೇ ಕಂತಿನ ಹಣ ಕೇಂದ್ರದಿಂದ ಬಿಡುಗಡೆಯಾಗಲಿದ್ದು ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ PM ಕಿಸಾನ್ 24ನೇ ಕಂತಿನ ಹಣದಲ್ಲಿ 2,000 ಬದಲಾಗಿ 4,000 ರೈತರ ಖಾತೆಗಳಿಗೆ ಜಮಾವಣೆಯಾಗಲಿದೆ ಎನ್ನುವಂತಹ ಮಾಹಿತಿಗಳು ಕೇಂದ್ರದ ಮೂಲಗಳಿಂದ ಲಭ್ಯವಾಗ್ತಾ ಇದ್ದು, ಯಾವೆಲ್ಲ ಕಾರಣಕ್ಕಾಗಿ PM ಕಿಸಾನ್ ಹಣವನ್ನ 2 ತಿಂಗಳು ಮೊದಲೇ ಜಮಾ ಮಾಡ್ತಾ ಇದ್ದಾರೆ ಮತ್ತು 2,000 ಬದಲ 4,000 ಯಾರಿಗೆಲ್ಲ ಜಮಾ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬೇಕು. ಹಾಗಾದ್ರೆ ಬನ್ನಿ ರೈತ ಬಾಂಧವರೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು, ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಕಿಸಾನ್ 23ನೇ ಕಂತಿನ ಹಣವನ್ನ ಜೂನ್ ತಿಂಗಳಿನಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಈಗ ಅಕ್ಟೋಬರ್ ತಿಂಗಳಿನಲ್ಲಿ 24ನೇ ಕಂತಿನ ಹಣ ಜಮಾವಣೆ ಆಗ್ಬೇಕಾಗಿದೆ. ಬಟ್ 24ನೇ ಕಂತಿನ ಹಣವನ್ನ ಪೂರ್ವ ನಿರ್ಧರಿತ ದಿನಾಂಕದಿಂದ 2 ತಿಂಗಳು ಅದನ್ನ ಮೊದಲೇ ಜಮಾವಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಗಳು ಕೇಳ್ಬರ್ತಾ ಇದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ದೇಶದ ಸುಮಾರು ಬಹುತೇಕ ರಾಜ್ಯಗಳಲ್ಲಿ ಬರಗಾಲದಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಕೂಡ ಈಗ ಮಳೆಯಾಗದೆ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಇವನ್ ಬಹಳ ಪ್ರಮುಖವಾಗಿ ರೈತರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಪ್ರತಿ ಬಾರಿನೂ ಕೂಡ ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾನೆ ಬರುತ್ತೆ ಸ್ನೇಹಿತರೆ. ಈ ಹಿಂದೆನೂ ಕೂಡ ಕಳೆದ ಬಾರಿ ಭಾರಿ ಪ್ರಮಾಣದಲ್ಲಿ ಮಳೆಯಿಂದಾಗಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು ಮತ್ತು ಹರಿಯಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ನಾಶವಾಗಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ರೈತರಿಗೆ ಪೂರ್ವ ನಿರ್ಧರಿತ ದಿನಾಂಕದ ಸುಮಾರು 2 ತಿಂಗಳು ಮೊದಲೇ PM ಕಿಸಾನ್ ಹಣವನ್ನ ಜಮಾವಣೆಯನ್ನ ಮಾಡಿದ್ರು ಸ್ನೇಹಿತರೆ. ಈ ಬಾರಿ ದೇಶದಲ್ಲಿ ಅದರಲ್ಲೂ ಕೂಡ ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ, ಇನ್ನಿತರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬರಗಾಲದಂತಹ ಪರಿಸ್ಥಿತಿ ಉಂಟಾಗಿದ್ದು, ಇನ್ನಿತರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬರಗಾಲದಂತಹ ಪರಿಸ್ಥಿತಿ ಉಂಟಾಗಿದ್ದು, ಅಂತಹ ಒಂದು ರೈತರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ PM ಕಿಸಾನ್ ಹಣದ ಮೊತ್ತವನ್ನ ಹೆಚ್ಚಳ ಮಾಡೋದು, ಅದರ ಜೊತೆಗೆ ಪೂರ್ವ ನಿರ್ಧರಿತ ದಿನಾಂಕದ ಒಳಗಾಗಿ ಅದನ್ನ PM ಕಿಸಾನ್ ಹಣವನ್ನ 2 ತಿಂಗಳು ಮೊದಲೇ ಜಮಾವಣೆ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಇದ್ದು, ಅಕ್ಟೋಬರ್ ಬದಲಾಗಿ ಆಗಸ್ಟ್ 15 ಅಥವಾ ಆಗಸ್ಟ್ 16ನೇ ತಾರೀಕಿಗೆ PM ಕಿಸಾನ್ 24ನೇ ಕಂತಿನ ಹಣ ದೇಶದ ಮತ್ತು ಅಥವಾ ರಾಜ್ಯದ ರೈತರಿಗೆ ಅಥವಾ ಕೆಲವೊಂದಿಷ್ಟು ರಾಜ್ಯಗಳಿಗೆ ಮಾತ್ರ ಜಮಾವಣೆ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ. ಅದರಲ್ಲಿ ಕರ್ನಾಟಕನು ಕೂಡ ಒಳಗೊಳ್ಳುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಗಳು ಕೆಲವೊಂದಿಷ್ಟು ಮೂಲಗಳಿಂದ ಲಭ್ಯವಾಗ್ತಾ ಇದ್ದಾವೆ. ಒಟ್ಟಾರೆಯಾಗಿ PM ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ಕೇಂದ್ರದ ಎಲ್ಲ ರೈತ ಬಾಂಧವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. PM ಕಿಸಾನ್ 24ನೇ ಕಂತಿನ ಹಣದಲ್ಲಿ ಯಾರಿಗೆಲ್ಲ 23ನೇ ಕಂತಿನ ಹಣ ಜಮಾವಣೆಯಾಗಿದ್ದಿಲ್ಲ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಸುಮಾರು ಕಳೆದ ಬಾರಿ 23ನೇ ಕಂತಿನ ಹಣ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಸುಮಾರು 6 ರಿಂದ 6.5 ಲಕ್ಷ ರೈತರ ಖಾತೆಗಳಿಗೆ PM ಕಿಸಾನ್ 23ನೇ ಕಂತಿನ ಹಣ ಜಮಾ ಆಗಿದ್ದಿಲ್ಲ. ಈ KYC ಆಗಿರ್ಬೋದು, ಆಧಾರ್ ಕಾರ್ಡ್ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರಬಹುದಾಗಿರ್ಬೋದು, ಸೆಂಟ್ರಲ್ ಫಾರ್ಮರ್ ID ಆಗದೆ ಇರುವಂತಹ ಕಾರಣಕ್ಕಾಗಿ ಹಣ ಜಮಾ ಆಗಿದ್ದಿಲ್ಲ. ಅಂತಹ ಒಂದು ರೈತರಿಗೆ ಈಗ 24ನೇ ಕಂತಿನ ಹಣ ಬಿಡುಗಡೆಯಾಗುವಂತಹ ಸಂದರ್ಭದಲ್ಲಿ 23 ಮತ್ತು 24ನೇ ಕಂತು ಎರಡೂ ಕೂಡ ಒಟ್ಟಾರೆಯಾಗಿ ರೈತರ ಖಾತೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದ್ದು, ಅದ್ರ ಬಗ್ಗೆ ಅಪ್ಡೇಟ್ಗಳು ಲಭ್ಯವಾದ್ರೆ ನಿರಂತರವಾಗಿ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಅಪ್ಡೇಟ್ಗಳು ಲಭ್ಯವಾದ್ರೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.